ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ವೀಕ್ಷಕರೇ, ಸ್ಯಾಂಡಲ್ವುಡ್ ಡ್ರಗ್ಸ್ ಲಿಂಕ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿಸಿಬಿ ವಶದಲ್ಲಿದ್ದಂತಹ ರಾಗಿಣಿಯವರನ್ನ ಮತ್ತೆ ನ್ಯಾಯಾಲಯ ಸಿಸಿಬಿ ವಶ ಕೊಟ್ಟಿದೆ. ಮತ್ತೊಂದು ಕಡೆ ಇದೇ ಮೊದಲ ಬಾರಿಗೆ ಇಷ್ಟೊಂದು ಬಿಗಿಯಾದ ಕ್ರಮವನ್ನ ಡ್ರಗ್ಸ್ ವಿಚಾರದಲ್ಲಿ ನಾವು ಕೈಗೊಂಡಿದ್ದೀವಿ. ಯಾರನ್ನು ಕೂಡ ನಾವು ಬಚಾವ್ ಮಾಡೋ ಒಂದು ಸಾಧ್ಯತೆಗಳಿಲ್ಲ, ನಾವು ಯಾರನ್ನು ಬಿಡಲ್ಲ ಅಂತ ಸಿಎಂ ಕೂಡ ಇದೀಗ ಒಂದು ಸ್ಪಷ್ಟನೆಯನ್ನ, ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿರುವಂತದ್ದು. ಈ ಎಲ್ಲಾ ಮೇಜರ್ ಡೆವಲಪ್ಮೆಂಟ್ಸ್ ಗಳ ಜೊತೆಗೆ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆಯ ಬಗ್ಗೆ ಸಿಎಂ ಯಡಿಯೂರಪ್ಪ ಕೊನೆಗೂ ಮೌನ ಮುರಿದಿದ್ದಾರೆ. ಕೇಸಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಡ್ರಗ್ಸ್ ಸಂಬಂಧ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ ಸಿಎಂ, ಇಡೀ ದೇಶದಲ್ಲಿ ಮೊದಲ ಬಾರಿ ಬಿಗಿಯಾದ ಕ್ರಮವನ್ನ ನಾವು ತೆಗೆದುಕೊಂಡಿದ್ದೇವೆ, ಅಗತ್ಯಕ್ಕೆ ಬೇಕಾದ ಎಲ್ಲ ಕ್ರಮವನ್ನ ಕೈಗೊಂಡಿದ್ದೇವೆ, ಕೇಸಲ್ಲಿ ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಜಯನಗರದ ಕಾರ್ಯಕ್ರಮದ ವೇಳೆ ಸಿಎಂ ಡ್ರಗ್ಸ್ ಕೇಸ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು. ಡ್ರಗ್ಸ್ನಿಂದ ಯುವಜನತೆ ಮೇಲೆ ದುಷ್ಪರಿಣಾಮ ಆಗುತ್ತೆ, ಹೀಗಾಗಿ ಎಲ್ಲ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಿದ್ದಾರೆ. ನಡೀತಾ ಇದೆ, ಯಾವುದೇ ರೀತಿ ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ಬಹಳ ಬಿಗಿಯಾದಂಥ ಕ್ರಮವನ್ನು ಮೊದಲ ಬಾರಿಗೆ ದೇಶದಲ್ಲಿ ನಾವು ತಗೊಂಡಿದ್ದೇವೆ. ಯುವಕರ ಮೇಲೆ ದುಷ್ಪರಿಣಾಮ ಆಗುವಂಥದ್ದು, ವಿದ್ಯಾರ್ಥಿ ಮೇಲೆ ದುಷ್ಪರಿಣಾಮ ಆಗುವಂಥ ಈ ಒಂದು ದಂಧೆ ನಿಲ್ಲಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಆ ದಿಕ್ಕಿನಲ್ಲಿ ನಾವೇನೇನು ಬಿಗಿ ತಗೊಳ್ಬೇಕು ಎಲ್ಲ ಅದ್ರ ಪಾಡ್ಗೆ ನಡೀತಾ ಇದೆ, ಯಾವುದೇ ರೀತಿ ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ಬಹಳ ಬಿಗಿಯಾದಂಥ ಕ್ರಮವನ್ನು ಮೊದಲ ಬಾರಿಗೆ ದೇಶದಲ್ಲಿ ನಾವು ತಗೊಂಡಿದ್ದೇವೆ. ಯುವಕರ ಮೇಲೆ ದುಷ್ಪರಿಣಾಮ ಆಗುವಂಥದ್ದು, ವಿದ್ಯಾರ್ಥಿ ಮೇಲೆ ದುಷ್ಪರಿಣಾಮ ಆಗುವಂಥ ಈ ಒಂದು ದಂಧೆ ನಿಲ್ಲಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಆ ದಿಕ್ಕಿನಲ್ಲಿ ನಾವೇನೇನು ಬಿಗಿ ತಗೊಳ್ಬೇಕು ಎಲ್ಲ. ಡ್ರಗ್ಸ್ ಕೇಸ್ನಲ್ಲಿ ನಟಿ ರಾಗಿಣಿಯನ್ನ ಮತ್ತೆ ಸಿಸಿಬಿ ಕಸ್ಟಡಿಗೆ ಒಪ್ಪಿಸಲಾಗಿದೆ. ರಾಗಿಣಿ ಪೊಲೀಸ್ ಕಸ್ಟಡಿ ಇಂದು ಅಂತ್ಯವಾಗಿತ್ತು. ಹೀಗಾಗಿ ಸಿಸಿಬಿ ಪೊಲೀಸರು ರಾಗಿಣಿಯನ್ನ ಮಹಿಳಾ ಸಾಂತ್ವನ ಕೇಂದ್ರದಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ 1ನೇ ACMM ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. 2 ದಿನಗಳಿಂದ ರಾಗಿಣಿ ವಿಚಾರಣೆ ವೇಳೆ ಯಾವುದೇ ಮಾಹಿತಿಯನ್ನ ನೀಡದ ಕಾರಣ 10 ದಿನ ಅವರನ್ನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಒಪ್ಪಿಸಬೇಕು ಅಂತ ಸಿಸಿಬಿ ಪೊಲೀಸರು ಮನವಿಯನ್ನು ಮಾಡಿದ್ರು. ಆದರೆ ಕೋರ್ಟ್ 5 ದಿನಗಳ ಕಾಲ ಸಿಸಿಬಿ ವಶಕ್ಕೆ ರಾಗಿಣಿಯನ್ನ ನೀಡಿ ಆದೇಶವನ್ನು ಹೊರಡಿಸಿದೆ. ಇನ್ನು 5 ದಿನಗಳ ಕಾಲ ರಾಗಿಣಿ ದ್ವಿವೇದಿ ಸಿಸಿಬಿ ಅಧಿಕಾರಿಗಳ ವಶದಲ್ಲಿರಲಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಕೇಸ್ನಲ್ಲಿ ಬಂಧನದ ಬಳಿಕ ನಟಿ ರಾಗಿಣಿಗೆ ಅಲರ್ಜಿ ಸಮಸ್ಯೆ ಶುರುವಾಗಿದೆ. ಸದ್ಯ ಅಲರ್ಜಿ ಸಮಸ್ಯೆ ಎದುರಿಸ್ತಾ ಇರೋ ನಟಿ ರಾಗಿಣಿ ಡಾಕ್ಟರ್ ಕರೆಸುವಂತೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ನಟಿಗೆ ಜ್ವರ ಮತ್ತು ಬೆನ್ನು ನೋವು ಕಾಣಿಸಿಕೊಂಡಿತ್ತು. ಕಸ್ಟಡಿಯ 3ನೇ ದಿನವಾದ ಇಂದು ರಾಗಿಣಿಗೆ ಅಲರ್ಜಿ ಸಮಸ್ಯೆ ಉಂಟಾಗಿದೆ. ಊಟ ಅಥವಾ ವಾತಾವರಣದ ಸಮಸ್ಯೆಯಿಂದ ಆಗಿರಬಹುದು ಎನ್ನಲಾಗಿದೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದವರು ಸಾಮಾನ್ಯ ಕೊಠಡಿಯಲ್ಲಿ ಕಾಲ ಕಳೆಯುವಂತಾಗಿದೆ. ಸದ್ಯ ರಾಗಿಣಿ ಅಲರ್ಜಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ನಟಿ ರಾಗಿಣಿ ಹಾಗೂ ಬಿಜೆಪಿ ನಡುವಿನ ನಂಟಿನ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಬಿಜೆಪಿಯವರು ರಾಗಿಣಿಗೆ ಬಿಜೆಪಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆದರೆ ಆಕೆ ಬಿಜೆಪಿ ಪರ ಪ್ರಚಾರವನ್ನು ಮಾಡಿರೋದಕ್ಕೆ ದಾಖಲೆಗಳಿವೆ, ಫೋಟೋಗಳು, ವಿಡಿಯೋಗಳು ಇವೆ ಅಂತ ಹೇಳಿದ್ದಾರೆ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಶಿಕ್ಷೆ ಆಗಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ರಾಜಕಾರಣಿಗಳ ಮಕ್ಕಳೇ ಇರಲಿ, ರಾಜಕಾರಣಿಗಳೇ ಇರಲಿ, ಯಾರೇ ಇದ್ರೂ ತನಿಖೆಯಾಗಿ ಶಿಕ್ಷೆ ಆಗಲಿ ಅಂತ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. Whoever involved, whether they are politicians or children of the politicians or artists or industrialists, take action as per the. ಡ್ರಗ್ಸ್ ಮಾಫಿಯಾ ಬಗ್ಗೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತೇವೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವತ್ತು ಸದನದಲ್ಲಿ ಯಾರು ಏನ್ ಮಾತನಾಡಬೇಕು ಅದನ್ನ ಚರ್ಚೆ ಮಾಡ್ತೇವೆ, ಡ್ರಗ್ಸ್ ವಿಚಾರವನ್ನು ಅವತ್ತೇ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ರು. ಏನು ಡ್ರಗ್ಸ್ ಮಟ್ಟ ಹಾಕೋಕೆ ನಮ್ಮ ಅವಧಿಯಲ್ಲೂ ಪ್ರಯತ್ನ ಮಾಡಿದ್ದೆವು, ಈಗ ಹೆಚ್ಚಾಗಿ ಬಯಲಿಗೆ ಬರ್ತಾ ಇದೆ ಅಂತ ಹೇಳಿದ್ರು. ಡ್ರಗ್ಸ್ ಜೊತೆ ಮೆಡಿಕಲ್ ಕಿಟ್ ಖರೀದಿ ಹಗರಣ, ಸರ್ಕಾರ ತಂದಿರುವ ಕಾಯ್ದೆಗಳು ಹಾಗೂ ಕೊರೋನಾ ಭ್ರಷ್ಟಾಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡುವುದಾಗಿ ಹೇಳಿದ್ದಾರೆ. ಡ್ರಗ್ ಮಾಫಿಯಾ ಬಗ್ಗೆನೂ ಮಾತಾಡ್ತೀವಿ, ಡಿಜೆಯಲ್ಲಿ ಪ್ರಕರಣದ ಬಗ್ಗೆನೂ ಮಾತಾಡ್ತೀವಿ, ಗೋಲಿಬಾರ್ ಬಗ್ಗೆನೂ ಮಾತಾಡ್ತೀವಿ, ಕೊರೋನಾ ಬಗ್ಗೆನೂ ಮಾತಾಡ್ತೀವಿ, ಕರಪ್ಷನ್ ಬಗ್ಗೆನೂ ಮಾತಾಡ್ತೀವಿ, ಎಲ್ಲ ವಿಚಾರಗಳನ್ನು ಮತ್ತೆ ಬಿಲ್ಗಳ ಬಗ್ಗೆನೂ ಮಾತಾಡ್ತೀವಿ. ಬ್ಯಾಂಕ್ ಅಧಿಕಾರಿಗಳ ಜೊತೆ ರಂಪಾಟ ಮಾಡಿದಂತ ಸಂಗೀತಾ ಗೋಪಾಲ್ ವಿರುದ್ಧ ದೂರು ದಾಖಲಾಗಿದೆ. ಸಂಗೀತಾ ಗೋಪಾಲ್ ಬ್ಯಾಂಕ್ ಅಧಿಕಾರಿಗಳಿಗೆ ಸುಳ್ಳು
ರೇಪ್ ಕೇಸ್ ಆಗ್ತೀನಿ ಅಂತ ಹೇಳಿದಂಥ ವಿಡಿಯೋ ವೈರಲ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಕಾರ್ಯಕರ್ತೆ ಪ್ರಿಯಾ ಆರ್ಯ ಇಂದಿರಾನಗರ ಠಾಣೆಗೆ ದೂರನ್ನು ನೀಡಿದ್ದಾರೆ. ಮಹಿಳೆಯಾಗಿ ಈ ರೀತಿ ದರ್ಪ ತೋರಿರುವುದು ಸರಿಯಲ್ಲ. ಒಬ್ಬ ವ್ಯಕ್ತಿಯನ್ನ ಅಶ್ಲೀಲವಾಗಿ ನಿಂದಿಸಿದ್ದಾರೆ. ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸಿ ಅಂತ ದೂರಿನಲ್ಲಿ ಮನವಿಯನ್ನು ಮಾಡಿದ್ದಾರೆ. ಅಲ್ಲದೆ ಈ ವಿಡಿಯೋ ಸಂಬಂಧ ಸಾರ್ವಜನಿಕರು ಟ್ವಿಟರ್ನಲ್ಲೂ ಬೆಂಗಳೂರು ಪೊಲೀಸರಿಗೆ ದೂರನ್ನು ನೀಡಿದರು. ಹೀಗಾಗಿ ಪೊಲೀಸರು ಸಂಗೀತ ಗೋಪಾಲ್ ಅವರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಸಿಸಿಬಿ ಪೊಲೀಸರು ಮತ್ತೊಬ್ಬ ಡ್ರಗ್ ಪೆಡ್ಲರ್ನನ್ನ ವಶಕ್ಕೆ ಪಡೆದಿದ್ದಾರೆ. ಮತ್ತೊಬ್ಬ ಡ್ರಗ್ ಪೆಡ್ಲರ್ ನಿಯಾಜ್ ಎಂಬಾತ ಸಿಸಿಬಿ ಬಲೆಗೆ ಬಿದ್ದಿದ್ದಾನೆ. ಬಂಧಿತ ನಿಯಾಜ್ ಕೇರಳ ಮೂಲದವ. ಈತ ಕೆಲವು ನಟ ನಟಿಯರಿಗೆ ಡ್ರಗ್ಸ್ ಪೂರೈಕೆ ಮಾಡ್ತಾ ಇದ್ದ ಅನ್ನೋ ಆರೋಪ ಇದೆ. ಈಗಾಗಲೇ ಸಿಸಿಬಿಯಿಂದ ಅರೆಸ್ಟ್ ಆಗಿರುವ ಆರೋಪಿಗಳು ನೀಡಿರುವ ಮಾಹಿತಿಯ ಆಧಾರದಲ್ಲಿ ಸಿಸಿಬಿ ಪೊಲೀಸರು ನಿನ್ನೆ ರಾತ್ರಿ ನಿಯಾಜ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ವೇಳೆ ರವಿಶಂಕರ್ ನಟಿ ರಾಗಿಣಿಗೆ ಡ್ರಗ್ಸ್ ಸಪ್ಲೈ ಮಾಡುವುದಾಗಿ ನಿಯಾಜ್ ಬಾಯ್ಬಿಟ್ಟಿದ್ದಾನಂತೆ. ಸದ್ಯ ನಿಯಾಜ್ನ ಫೋನ್ ಸೀಸ್ ಮಾಡಿರೋ ಸಿಸಿಬಿ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಕಿಂಗ್ ಪಿನ್ ವೀರೇನ್ ಖನ್ನಾ ಸಿಸಿಬಿ ಅಧಿಕಾರಿಗಳನ್ನ ಸತಾಯಿಸುತ್ತಿದ್ದಾನಂತೆ. ದೆಹಲಿಯಿಂದ ಕರೆದುಕೊಂಡು ಬಂದ ವೇಳೆ ಸಿಸಿಬಿ ಕಚೇರಿಯಲ್ಲಿ ಹೈ ಡ್ರಾಮಾ ಮಾಡಿದ್ದಂತ ವೀರೇನ್ ಖನ್ನಾ ಇದೀಗ ವಿಚಾರಣೆ ವೇಳೆ ಏನನ್ನೂ ಬಾಯ್ಬಿಡ್ತಿಲ್ವಂತೆ. ಅಧಿಕಾರಿಗಳು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಖನ್ನಾ ಮಾತ್ರ ಸೈಲೆಂಟ್. 2 ದಿನಗಳಿಂದ ಅಧಿಕಾರಿಗಳಿಗೆ ಏನನ್ನೂ ಹೇಳದೆ ಸತಾಯಿಸ್ತಿದ್ದಾನಂತೆ. ಸಿಸಿಬಿ ಪ್ರತಿ ಪ್ರಶ್ನೆಗೆ ಖನ್ನಾ ಉತ್ತರನೇ ಕೊಡ್ತಿಲ್ವಂತೆ. ಯಾವುದೇ ಮಾಹಿತಿ ಬಾಯ್ಬಿಡ್ತಿಲ್ವಂತೆ. ಏನೇ ಕೇಳಿದ್ರು ವಕೀಲರ ಜೊತೆ ಚರ್ಚಿಸಿ ಬಳಿಕ ಉತ್ತರಿಸ್ತೀನಿ ಅಂತ ಹೇಳ್ತಿದ್ದಾನಂತೆ. ಈಗ ಸಿಸಿಬಿ ಪೊಲೀಸರ ಮುಂದೆ ವೀರೇನ್ ಖನ್ನಾ ಹೈ ಡ್ರಾಮಾ ಮಾಡ್ತಿರೋದ್ರಿಂದ ಸಿಸಿಬಿ ಅಧಿಕಾರಿಗಳು ಹೈರಾಣಾಗಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಜಾಲ ಆರೋಪ ಹೊತ್ತಿರುವ ಕೆಲವರು ಕಿರಿಕ್ ಮಾಡಿಕೊಂಡಿದ್ದಾರೆ. ಹೈಫೈ ಬದುಕು ಲೀಡ್ ಮಾಡ್ತಾ ಇದ್ದವರು ಎಲ್ಲದಕ್ಕೂ ಕಿರಿಕಿರಿ ಮಾಡ್ತಿದ್ದಾರೆ. ಬಂಧಿತರಿಗೆ ನೀಡಲಾದ ಟಾಯ್ಲೆಟ್ ಬೇಡವಂತೆ, ಸ್ವಚ್ಛತೆ ಇಲ್ಲ ಅಂತ ನಕ್ರ ಮಾಡ್ತಿದ್ದಾರೆ ಆರೋಪಿಗಳು. ಈ ಹಿನ್ನೆಲೆಯಲ್ಲಿ ಸಿಸಿಬಿ ಸಿಬ್ಬಂದಿ ಬಳಸುವ ಟಾಯ್ಲೆಟ್ ಬಳಸ್ತಾ ಇದ್ದಾರೆ ಆರೋಪಿಗಳು. ಮೊದಮೊದಲು ಸೆಲ್ನಲ್ಲಿ ಇರೋಕು ಖ್ಯಾತೆ ಮಾಡಿದ್ರು. ಆದರೆ ಪೊಲೀಸರು ಖಡಕ್ ಸೂಚನೆ ನಂತರ ಸೆಲ್ನಲ್ಲಿ ವಾಸ ಮಾಡ್ತಿದ್ದಾರೆ. ಕುಟುಂಬಸ್ಥರು ತಂದುಕೊಟ್ಟಿರೋ ಬಟ್ಟೆಗಳನ್ನು ಬಳಸ್ತಾ ಇರುವ ಆರೋಪಿಗಳಿಗೆ ಹೊರಗಿನ ಉಪಹಾರಕ್ಕೆ ಅವಕಾಶ ಇಲ್ಲ. ನಾವು ಕೊಡುವ ಊಟ ತಿನ್ನಬೇಕು ಅಂತ ಅಧಿಕಾರಿಗಳು ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ವಿಚಾರಣೆ ಜೋರಾಗ್ತಿದ್ದ ಹಾಗೆ ಸಿಸಿಬಿ ಪೊಲೀಸರು ಹೊರ ರಾಜ್ಯಗಳಲ್ಲಿ ಹುಡುಕಾಟಕ್ಕಿಳಿದಿದ್ದಾರೆ. ತಲೆಮರೆಸಿಕೊಂಡಿರುವಂತಹ ಕೆಲ ಪೇಜ್ 3 ಪಾರ್ಟಿ ಆಯೋಜಕರಿಗಾಗಿ ಮತ್ತು ಉಳಿದ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮುಂಬೈ, ದೆಹಲಿ ಮತ್ತು ರಾಜಸ್ಥಾನದಲ್ಲಿ ಸಿಸಿಬಿ ಪೊಲೀಸ್ ತಂಡದಿಂದ ಹುಡುಕಾಟ ಮಾಡ್ತಾ ಇದ್ದಾರೆ. ಬೆಂಗಳೂರು ಬಿಟ್ಟು ಪರಾರಿಯಾಗಿರುವಂತಹ ಆರೋಪಿಗಳಾಗಿರುವಂತಹ ಆದಿತ್ಯ ಆಳ್ವ ಮತ್ತು ಉಳಿದ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಟೆರೇಸ್ ಮೇಲೂ ಹೈಬ್ರಿಡ್ ಮಾರಿಜುನಾ ಗಾಂಜಾವನ್ನ ಬೆಳೀತಾ ಇದ್ದಾರೆ. ಜೆಪಿ ನಗರದ ಮನೆಯ ಟೆರೇಸ್ ಮೇಲೆ ಬೆಳೆದಿದ್ದ ಮಾರಿಜುನಾ ಗಾಂಜಾವನ್ನ ತಿಲಕ್ ನಗರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇದು ಗ್ರಾಂಗೆ 5 ರಿಂದ 6 ಸಾವಿರ ರೂಪಾಯಿ ಮೌಲ್ಯ ಹೊಂದಿದೆ. ಈ ಹೈಬ್ರಿಡ್ ಗಾಂಜಾ ಬಿಇ ವ್ಯಾಸಂಗ ಮಾಡ್ತಾ ಇದ್ದ ಗುಜರಾತ್ ಮೂಲದ ವಿದ್ಯಾರ್ಥಿ ಆದಿತ್ಯ ಎಂಬಾತ ಇದನ್ನ ಬೆಳೆದಿದ್ದ. ಪೊಲೀಸರು ಮಾರಿಜುನಾ ಗಿಡಗಳನ್ನ ವಶಕ್ಕೆ ಪಡೆದು ವಿದ್ಯಾರ್ಥಿ ಆದಿತ್ಯನನ್ನ ಬಂಧನ ಮಾಡಿದ್ದಾರೆ. ಈತ ಮನೆಯಲ್ಲಿ ಗಾಂಜಾ ಬೆಳೆದು ಪೆಡ್ಲಿಂಗ್ ಮಾಡ್ತಾ ಇದ್ದ. ಈತ ಬೆಂಗಳೂರಿಗೆ ಬಂದು 4 ವರ್ಷ ಆಗಿದೆ. ಜೆಪಿ ನಗರದಲ್ಲಿ ಮನೆ ಮಾಡಿಕೊಂಡು ವಾಸವಾಗಿದ್ದ. ತನ್ನ ಸ್ನೇಹಿತರ ಜೊತೆ ಸೇರ್ಕೊಂಡು ಪೆಡ್ಲಿಂಗ್ ಮಾಡ್ತಾ ಇದ್ದ. ಇದೀಗ ಪೊಲೀಸರು ಆದಿತ್ಯ ಜೊತೆ 3 ಸ್ನೇಹಿತರನ್ನು ಬಂಧಿಸಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಗಾಂಜಾ ಮಾಫಿಯಾ ಜೋರಾಗಿದೆ. ಇವತ್ತು ಪರಪ್ಪನ ಅಗ್ರಹಾರ ಪೊಲೀಸರು ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದಂತ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 66 ಲಕ್ಷ ರೂಪಾಯಿ ಮೌಲ್ಯದ 165 ಕೆಜಿ ಗಾಂಜಾ ಮೂಟೆಗಳನ್ನು ಜಪ್ತಿ ಮಾಡಿದ್ದಾರೆ. ಕೋರಮಂಗಲದ ವಿಶ್ವಾಸ್ ಹಾಗೂ ಮಾಲೂರಿನ ಅಂಬರೀಶ್ ಈ ದಂಧೆಯನ್ನ ಮಾಡ್ತಾ ಇದ್ರು. ಹೊಸೂರು ಮುಖ್ಯ ರಸ್ತೆಯಲ್ಲಿ ಗಾಂಜಾ ಮೂಟೆಗಳನ್ನು ಒಂದು ಕಾರಿನಿಂದ ಮತ್ತೊಂದು ಕಾರಿಗೆ ಬದಲಾಯಿಸುವಂತಹ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಖದೀಮರು 500 ರೂಪಾಯಿ ಅಂತೆ ಪ್ಯಾಕೆಟ್ನಲ್ಲಿ ಗಾಂಜಾವನ್ನ ಮಾರಾಟ ಮಾಡ್ತಾ ಇದ್ರು. ಕೋರಮಂಗಲ, ಮಡಿವಾಳ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಬನ್ನೇರುಘಟ್ಟ ಸುತ್ತಮುತ್ತ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿಯನ್ನ ಪಡೆದಂತ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಗಾಂಜಾ ಗ್ಯಾಂಗ್ ಅನ್ನ ಬಂಧಿಸಿದ್ದಾರೆ. ಡ್ರಗ್ಸ್ ಪ್ರಕರಣದಲ್ಲಿ ಜಮೀರ್ ಪಾತ್ರ ತನಿಖೆ ಬಳಿಕ ಗೊತ್ತಾಗಬೇಕು ಅಂತ ಸಚಿವ ಸಿಟಿ ರವಿ ಹೇಳಿದ್ದಾರೆ. ಜಮೀರ್ ಸಮಾಜಘಾತಕ ಶಕ್ತಿಗಳಿಗೆ ಬೆಂಬಲಿಸುವ ರೀತಿ ಕಾಣುತ್ತೆ. ಅವರಲ್ಲಿ ಅಪರಾಧಿಗಳ ಪರ ನಿಲ್ಲುವ ಮನೋಭಾವನೆ ಇದೆ ಅಂತ ಡ್ರಗ್ಸ್ ಕೇಸ್ನಲ್ಲಿ ಇರಬಹುದು ಅಂತ ಪರೋಕ್ಷವಾಗಿ ಆರೋಪವನ್ನ ಮಾಡಿದ್ದಾರೆ. ಅವರದ್ದೇ ಕ್ಷೇತ್ರದ ಕೊರೋನಾ ವಾರಿಯರ್ ಮೇಲೆ ಹಲ್ಲೆ ಮಾಡಿದವರಿಗೆ ಬೆಂಬಲಿಸಿ ಸನ್ಮಾನ ಮಾಡಿದ್ರು. ಇವೆಲ್ಲವೂ ಗಂಭೀರವಾಗಿ ತೆಗೆದುಕೊಳ್ಬೇಕಾದ ವಿಷಯ. ಜಮೀರ್ ಏನಂದು ಅವರೇ ಯೋಚಿಸಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಜಮೀರ್ ರಾಮೋರ್ ಅವ್ರ ಪಾತ್ರ ಡ್ರಗ್ಸ್ನಲ್ಲಿ ಎಷ್ಟಿದೆ ಏನು ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕು. ಆದರೆ KG ಹಳ್ಳಿ
ಪ್ರಕರಣದಲ್ಲಿ ಅಪರಾಧಿಗಳ ಪರವಾಗಿ ಅವರ ನಿಂತ ನಿಲುವಿತ್ತಲ್ಲ, ಅದು ಒಂದು ರೀತಿಯಲ್ಲಿ ಸಮಾಜಘಾತಕ ಶಕ್ತಿಗಳಿಗೆ ಬೆಂಬಲ ಕೊಡ್ತಕ್ಕಂಥ ಮನಸ್ಥಿತಿಯನ್ನು ತೋರಿಸುತ್ತೆ. ಅವರ ಬೆಂಬಲಿಗರು ಕೊರೋನಾ ವಾರಿಯರ್ಸ್ ವಿರುದ್ಧ ಹಲ್ಲೆ ನಡೆಸಿದ್ದು, ಅವ್ರ ಪರವಾಗಿ ಇವ್ರು ನಿಂತ್ಕೊಂಡು ಅವ್ರನ್ನ ಸನ್ಮಾನ ಪಡಿಸೋದು ಮಾಡೋ ಕೆಲಸ ಮಾಡಿದ್ದು, ಇವೆಲ್ಲವೂ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ವಿಷಯ. ಜಮೀರ್ ಏನು ಡ್ರಗ್ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ತಲ್ಲಣ ಆಗ್ತಿದ್ದ ಹಾಗೆ ಮನೆಯಲ್ಲೇ ಉಳಿದುಕೊಂಡಿದ್ದಂಥ ನಟಿ ಸಂಜನಾ ಇದೀಗ ಮನೆಯಿಂದ ಹೊರಗೆ ಬಂದಿದ್ದಾರೆ. 3 ದಿನಗಳ ಬಳಿಕ ಮನೆಯಿಂದ ಹೊರಬಂದಿದ್ದಾರೆ ಸಂಜನಾ. ತಾಯಿಯ ಜೊತೆ ದೇವಸ್ಥಾನಕ್ಕೆ ಹೊರಡುತ್ತೇನೆ ಎಂದಿರುವಂಥ ನಟಿ ತಾವೇ ಕಾರನ್ನು ಚಲಾಯಿಸಿಕೊಂಡು ಬಂದಿದ್ದಾರೆ. ಆ ಬಳಿಕ 1 ಗಂಟೆಗಳ ಕಾಲ ಕಾರಿನಲ್ಲಿ ಸುತ್ತಾಡಿದ್ರು. KR-ಪುರಂಗೆ ಹೋಗಿ ಮತ್ತೆ ಯೂಟರ್ನ್ ಮಾಡ್ಕೊಂಡು ಬಂದರು. ಆ ಬಳಿಕ ಜೀವನ್ ಭೀಮಾನಗರದ ರಸ್ತೆಗಳಲ್ಲಿ ಕಾರನ್ನು ಓಡಿಸಿದ್ರು. ದೇವಸ್ಥಾನಕ್ಕೆ ಅಂತ ಹೇಳಿದ್ದಂಥ ಅವರು ಸೂಪರ್ ಮಾರ್ಕೆಟ್ಗೆ ಬಂದು ಶಾಪಿಂಗ್ ಅನ್ನು ಮಾಡಿದರು. ಪ್ರಶಾಂತ್ ಸಂಬರ್ಗಿ ವಿರುದ್ಧ ನಟಿ ಸಂಜನಾ ಕಿಡಿಕಾರಿದ್ದಾರೆ. ಪ್ರಶಾಂತ್ ಸಂಬರ್ಗಿ ಬೀದಿ ನಾಯಿ ಇದ್ದಂಗೆ, ನಾನು ಸ್ವಂತ ಸ್ಟ್ರಗಲ್ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೀನಿ. ಜಮೀರ್ ಅಹಮದ್ ಅವರಲ್ಲಿ ಮನವಿ ಮಾಡಿದ್ದು ಪ್ರಶಾಂತ್ ಸಂಬರ್ಗಿಯನ್ನ ಬಿಡಬೇಡಿ, ಚಿಯರ್ ಗರ್ಲ್ ಅಂದಿದ್ದಾನೆ. ಚಪ್ಪಲಿಯಲ್ಲಿ ಹೊಡಿತೀನಿ ಅವನಿಗೆ ಮಾಡೋಕ್ ಬೇರೆ ಕೆಲಸ ಇಲ್ಲ. ಅಗ್ಗದ ಪ್ರಚಾರಕ್ಕೆ ಹೀಗೆಲ್ಲ ಮಾಡ್ತಿದ್ದಾನೆ. ಸೆಲೆಬ್ರಿಟಿ ಆಗಿರೋ ಕಾರಣ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಸುದ್ದಿಯಲ್ಲಿರೋರನ್ನ ಬಳಸ್ಕೊಂಡು ಗಿಮಿಕ್ ಮಾಡ್ತಿದ್ದಾನೆ. ರಾಹುಲ್ ಆಚೆ ಬಂದ್ರೆ ಸಾಕು, ಪೊಲೀಸರು ಕರೆದ್ರೆ ಹೋಗ್ತೀನಿ, ಲಾಯರ್ ಕಳಿಸಲ್ಲ, ನಾನೇ ಖುದ್ದಾಗಿ ಹೋಗ್ತೀನಿ. ನಾನೇನು ತಪ್ಪು ಮಾಡಿಲ್ಲ, ಪೊಲೀಸರನ್ನ ಗೌರವಿಸ್ತೀನಿ, ನನಗೆ ಸಂಬಂಧನೇ ಇಲ್ಲ, ನನ್ನ ಹೆಸರು FIR ನಲ್ಲಿ ಇಲ್ಲ. ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಕಣ್ಣೀರು ಹಾಕಿದ್ರು. ಕೈ ಮುಗ್ದು ನಾನು ಹೇಳ್ತೀನಿ ಸರ್, ಆ ಪ್ರಶಾಂತ್ ಸಂಬರ್ಗಿ ಅಂತ ಅನ್ನೋದು ಬಿಡಬೇಡಿ ಸರ್, ದಯವಿಟ್ಟು ಸರ್. ಕೈ ಮುಗ್ದು ನಾನು ಹೇಳ್ತೀನಿ, ನನಗೆ ಮದ್ವೆನೂ ಆಗಿಲ್ಲ ಸರ್. ಕೈ ಮುಗಿದು ಸರ್, ಮುದ್ದೆ ಅವ್ರನ್ನ ಬಿಡಬೇಡಿ ಸರ್, ದಯವಿಟ್ಟು ಸರ್, ಅವ್ರನ್ನ ಬಿಡಬೇಡಿ ಸರ್. ಅವ್ನು ಬೀದಿನ ಯಾಕೆ ನಾನು ಹಿಂದೆ ಬಿದ್ದಿದ್ದಾನೆ ಸರ್. ಕೈ ಮುಗ್ದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ತುಂಬಾ ಕಷ್ಟಪಟ್ಬಿಟ್ಟು ನಾನು ಕಲಾವಿದೆಯಾಗಿ ಮೇಲ್ ಬಂದಿದ್ದೀನಿ. ನನ್ನ ತಪ್ಪೇನಿದೆ? ನಾನು ಸೆಲೆಬ್ರಿಟಿ ಅಂತಾನೆ ನನ್ನ ತಪ್ಪ? ನನ್ನ ಸ್ವಂತ ಬ್ರದರ್ ಅವನು ಒಳ್ಳೆ ಹುಡುಗಾನೆ. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರೋ ಪ್ರಕಾರ ಅವ್ನು ಹಿಂಗೆ ಮಾಡಿದಾನೆ, ಏನು ಮಾಡಿದಾನೆ, ಏನೋ ಹುಡುಗಾಟದಲ್ಲಿ ಅವ್ನು ಸಿಕ್ಕಾಕೊಂಡಿದ್ದಾನೆ. ನನ್ನ ಸ್ವಂತ ತಮ್ಮ ಇದ್ರು ನನ್ನ ತಪ್ಪೇನು? ಸ್ವಂತ ತಮ್ಮ ನನಗಲ್ಲ ಅವನು. ಓಕೆ, ನಿಮ್ಮ ತಮ್ಮ ಮರ್ಡರ್ ಮಾಡಿದ್ರೆ ನಿಮಗೆ ಬೇಳಿಗೆ ಎತ್ತಿಸ್ತಾರಾ? ನಿಮಗೆ ನೆಣಗೆ ಹಾಕ್ತಾರಾ? ನನಗೆ ಯಾಕೆ ಟಾರ್ಚರು? ನನ್ನ ಅಮ್ಮಂಗೆ ಮೈ ಹುಷಾರಿಲ್ಲ, ಶಿ ಹ್ಯಾಸ್ ಚೆಸ್ಟ್ ಪೇನ್, ಇಡೀ ರಾತ್ರಿ ಮಲಗ್ತಾ ಇಲ್ಲ. ಜಮೀರ್ ಅಹಮದ್ ಸರ್, ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ತೀನಿ ಸರ್, ನನಗೆ ನೀವು ಯಾರಂತ ಗೊತ್ತಿಲ್ಲ, ನಿಮ್ಮ ಮೊಬೈಲ್ ನಂಬರ್ ನನ್ನ ಹತ್ರ ಇಲ್ಲ, ನಿಮ್ಮ ಬಗ್ಗೆ ನನಗೆ ಇದರಿಂದಾನೇ ಮಾಹಿತಿ ಗೊತ್ತಾಗಿದೆ, ಅದಕ್ಕೆ ನೀವು ತುಂಬ ದೊಡ್ಡ ಶಾಸಕರು, ದಯವಿಟ್ಟು ಅವನ್ನ ಬಿಡಬೇಡಿ ಸರ್, ಅಂಥವ್ರನ್ನ ಬಿಡಬೇಡಿ ಸರ್. ಅವ್ನು ಬೀದಿಯಲ್ಲಿ ಬಿದ್ದಿದ್ದ ನಾಯಿ ಬೇರೆ ಎಲ್ಲಾನ ಕೆಳಗಿಳಿತಿದ್ದಾನೆ ಸರ್. ಮತ್ತಿನ್ನೇನು ಚಿಯರ್ ಲೀಡರ್, ಚಿಯರ್ ಗರ್ಲ್, ವಾಟ್ ಈಸ್ ಚಿಯರ್ ಗರ್ಲ್? ಯಾ ಚಪ್ಪಲಿ ತೊಡಿತೀನಿ ಅವನಿಗೆ. ಶೈಲೇಂದ್ರ ಬಾಬು ಸರ್ ಕೇಳಿ, ಅವನಿಗೂ ನಮ್ಗೇನು ಸಂಬಂಧ ಇಲ್ಲ. ನನಗೆ ಕರ್ಕೊಂಡು ಹೋಗಿದ್ದು, ನಾನು ಫಸ್ಟ್ ಫಿಲ್ಮ್ ಮಾಡಿರೋದು ಪಾಂಡುರಂಗ ವಿಠಲ. ಚಪ್ಪಲಿ ತೊಡಿತೀನಿ ಚಿಯರ್ ಗರ್ಲ್ ಅಂತೆ. ಸರಿ, 1 ನಿಮಿಷ, ಚಿಯರ್ ಗರ್ಲ್ ಆಗಿದ್ರು ಏನು? ಚಿಯರ್ ಗರ್ಲಿನ ಹೆಣ್ಮಕ್ಳು, ನಾನು ಚಿಯರ್ ಗರ್ಲ್ ಅಲ್ವೇ? ಎಲ್ಲ ಗಂಟಾಘೋಷವಾಗಿ ನನ್ನ ಅಮ್ಮನ ತಲೆ ಮೇಲೆ ನಾನೇ ಹಾಕ್ಬಿಟ್ಟು ಹೇಳ್ತೀನಿ. ಬಟ್ 300 ರೂಪಾಯಿ ಕೆಲಸ ಮಾಡಿ, ಹೌದು, ನಾನು 500 ರೂಪೀಸ್ಗೆ ಫ್ಯಾಷನ್ ಶೋ ಮಾಡಿದ್ದೀನಿ. 500 ರೂಪೀಸ್ಗೆ ನಾನು ಫ್ಯಾಷನ್ ಶೋ ಮಾಡಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ನಾನೇ ಅಲ್ಲ, 10 ವರ್ಷ 15 ವರ್ಷ ಹಿಂದೆ 500 ರೂಪೀಸ್ ಅಂದರೆ ಇವತ್ತು 5,000 ರೂಪಾಯಿ ನಾನು ಫ್ಯಾಷನ್ ಶೋಸ್ ಮಾಡಿದ್ದೀನಿ. ನಾನು ಚಿಯರ್ ಗರ್ಲ್, ಈ ವರ್ಡ್ಸು, ಈ ಪದಗಳು, ಈ ಊಹೆ ಪೂಹೆಗಳು ಎಲ್ಲಿಂದ ಬರ್ತದೆ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ಆರೋಪಗಳು ಎಲ್ಲಿದ್ದವು? ಇಷ್ಟು ದಿನ ಆ ಯಪ್ಪ ಎಲ್ಲಿದ್ದ? ಪ್ರಶಾಂತ್ ಸಂಬರ್ಗಿಯನ್ನ ನಟಿ ಸಂಜನಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಂದಾದ ಮೇಲೊಂದು ಆರೋಪಗಳು ಮಾಡ್ತಿದ್ದಾನೆ ಅವನು. ಶ್ರೀಲಂಕಾ ವ್ಯಾಲಿಸ್ ಕೆಸಿನೋದಲ್ಲಿ ಪಾರ್ಟಿ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದು ಅಲ್ಲಿಗೆ ಚೀಫ್ ಗೆಸ್ಟ್ ಆಗಿ ಹೋಗಿದೆ. ತುಂಬಾ ಜನ ಸೆಲೆಬ್ರಿಟಿಗಳು ಹೋಗಿದ್ರು. ವಿವೇಕ್ ಓಬೆರಾಯ್ ಜೊತೆ ಮುಖ್ಯ ಅತಿಥಿಯಾಗಿ ಬಂದಿದ್ರು. ನನ್ನ ಅಮ್ಮ ಕೂಡ ಜೊತೆಗೆ ಬಂದಿದ್ರು. ಊಹಾಪೋಹಗಳು ಮಾಡಬೇಡಿ. ನನ್ನ ಅಮ್ಮನಿಗೆ ಎದೆನೋವು ಬಂದಿದೆ, ಅವರಿಗೆ ಏನಾದರೂ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. CCB ಅವರು ತನಿಖೆ ಮಾಡ್ತಿದ್ದಾರೆ. ಸಂಜನಾ ಡ್ರಗ್ಸ್ ನಲ್ಲಿದ್ದಾರೆ ಅಂತ ಏನೋ ಸಾಕ್ಷಿ ಇಲ್ಲದೆ ಹೇಗೆ ಹೇಳ್ತಾರೆ? ನನಗಿದು ಹರಾಸ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರು. ಕಸಿನೋನಲ್ಲಿ ಇಡೀ ಕರ್ನಾಟಕನೇ ಉಪೇಂದ್ರ ಸರ್ ಹೋಗಿದ್ದಾರೆ, ಯಶ್ ಸರ್ ಹೋಗಿದ್ದಾರೆ, ಎಲ್ಲ ಪ್ರೊಡ್ಯೂಸರ್ಸ್ ಹೋಗಿದ್ದಾರೆ, ನನ್ನ ತಂದೆ ತಾಯಿನೂ ನನ್ನ ಜೊತೆನೇ ಇದ್ದಾರೆ. ವೇದಿಕೆ ಮೇಲೆ ಕರೆದ್ಬಿಟ್ಟು ಸನ್ಮಾನ ಮಾಡ್ತಾರೆ. ಓಕೆ, ಗೊತ್ತಿರೋರು ಬಂದಿದ್ದಾರೆ ಅಂತ. ಎಲ್ಲ ಆರ್ಟಿಸ್ಟ್ಗಳಿಗೂ ಫ್ರೀಯಲ್ಲಿ ಇನ್ವಿಟೇಷನ್ ಕೊಟ್ಬಿಟ್ಟೆ ಕರ್ಸೋದು ಶ್ರೀಲಂಕಾನಲ್ಲಿ. ಊಹೆ ಪೂಹೆಗಳು ತಡೆ ಮಾಡಿ ನನ್ನ ಅಮ್ಮಂಗೆ ಎದೆಯಲ್ಲಿ ನೋವು ಬರ್ತಾ ಇದೆ. ನನ್ನ ಅಮ್ಮಂಗೆ ಏನಾದರೂ ಆದರೆ ನಾನು ಬಿಡಲ್ಲ. ನನ್ನ ಚರಿತ್ರದ ಮೇಲೆ ಈ ಥರ ಮಾನಹರಿತೆ ಮಾಡೋರು ಅವ್ರಿಗೆ ಯಾರು? ಆ್ಯಂಡ್ ಯಾರಿಗೂ ಏನೂ ಅಧಿಕಾರ ಇಲ್ಲ. ಸಂಜನಾ ಡ್ರಗ್ಸಲ್ಲಿದ್ದಾರೆ, ಏನೇನೋ ಹೇಳ್ತಾ ಇದ್ದಾರೆ, ಏನೂ ಎವಿಡೆನ್ಸ್ ಇಲ್ಲದೆ ಹೇಗೆ ನೀವು ಮಾತಾಡ್ತೀರಾ? ಹರಾಸ್ಮೆಂಟ್ ಆಗೋಗಿದೆ ನನಗೆ. ಈ ಪ್ರಶಾಂತ್ ಸಂಬರ್ಗಿ ಇನ್ನೂ ಮಾತಾಡಿದ್ರೆ, ನನ್ನ ಅಮ್ಮಂಗೆ ಏನಾದರೂ ಆದರೆ ನಾನು ಸತ್ತು ಹೋದ್ರೂ ಅವನ್ನ ನಾನು ಬಿಡಲ್ಲ.
ತಡರಾತ್ರಿ ಸ್ಯಾಂಡಲ್ವುಡ್ ನಟನ ಎಣ್ಣೆ ಎಡವಟ್ಟ ಆಗಿರುವಂಥದ್ದು. ಕುಡಿದ ಮತ್ತಿನಲ್ಲಿ ಪೊಲೀಸರ ಜೊತೆ ಕಿರಿಕ್ ಮಾಡಿಕೊಂಡಿರುವ ಘಟನೆ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಖಾಸಗಿ ಅಪಾರ್ಟ್ಮೆಂಟ್ ಬಳಿ ಗೆಳೆಯರೊಂದಿಗೆ ಪಾರ್ಟಿ ಮಾಡಿದ ನಟ ಹರ್ಷ ಗೆಳೆಯರ ಜೊತೆ ಕುಡಿಯುವ ವೇಳೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಪೊಲೀಸರ ಜೊತೆ ಕಿರಿಕ್ ಮಾಡಿಕೊಂಡಿದ್ರು. ನಟನ ಜೊತೆಗಿದ್ದ ಸ್ನೇಹಿತರಿಂದ ಪೊಲೀಸರಿಗೆ ಆವಾಜ್ ಹಾಕಿದ್ದ ವೇಳೆ ಪೊಲೀಸರು ವಶಕ್ಕೆ ಪಡೆದಿದ್ರು. ನಟ ಹರ್ಷ ಹಾಗೂ ಆತನ ಗೆಳೆಯನನ್ನ ವಶಕ್ಕೆ ಪಡೆದಿದ್ದ ಬಾಗಲಗುಂಟೆ ಪೊಲೀಸರು ಸ್ಟೇಷನ್ನಲ್ಲಿ ವಾರ್ನ್ ಮಾಡಿ ಬಳಿಕ ಬಿಟ್ಟು ಕಳುಹಿಸಿದ್ದಾರೆ. ಈ ಬಗ್ಗೆ ನಟ ಹರ್ಷ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೇನಂದ್ರೆ ಜಸ್ಟ್ ನಾವು ಪಾರ್ಟಿ ಮಾಡಿದ್ ನಿಜ, ನಾವು ಫ್ರೆಂಡ್ಸ್ ಎಲ್ಲ. ಬಟ್ ಆಚೆ ಗೇಟ್ ಹತ್ರ ಹೋಗಿ ಅವ್ರನ್ನ ಕಳಿಸ್ಕೊಡೋಣ ಅಂತ ಹೋದಾಗ ರೋಡಲ್ಲಿ ನಿಂತಿದ್ವಿ ಅಷ್ಟೇ. ಈ ನೈಟ್ ಬೀಟ್ಸ್ ಆಗ್ತಾ ಇರ್ತಾರಲ್ಲ, ಪೊಲೀಸರು ರೌಂಡ್ಸ್ ಆಗ್ತಾ ಇರ್ತಾರಲ್ಲ, ಅವ್ರು ಬಂದು ಅನಾವಶ್ಯಕವಾಗಿ ನಮ್ಗೆ ಸುಮ್ಮನೆ ಏನೇನೋ ಕೇಳಿ, ನಾವು ಹೇಳ್ತಾ ಇದ್ವಿ ಅವ್ರಿಗೆ ಏನು ಇಲ್ಲ, ನಾವು ಜಸ್ಟ್ ಹಿಂಗೆ ಫ್ರೆಂಡ್ಸ್ನ ಡ್ರಾಪ್ ಮಾಡಕ್ ಬಂದಿದ್ದೀನಿ ಅಷ್ಟೇ ಅಂತ ನಮ್ಮನ್ನ ಸುಮ್ಮನೆ ವಿಚಾರಣೆಗೆ ಕರ್ಕೊಂಡೋಗಿ. ಶ್ರೀಮಂತ ಮಕ್ಕಳು ಓದುವಂತ ಶಾಲೆಗಳ ಬಳಿ ಐಸ್ ಕ್ರೀಮ್ಗೆ ಡ್ರಗ್ಸ್ ಸವರಿ ಕೊಡುವಂತ ದೊಡ್ಡ ಗುಮಾನಿ ಇದೆ ಅಂತ ಹೇಳಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂತ ಸುರೇಶ್ ಕುಮಾರ್. ಯುವ ಜನತೆಯನ್ನ ಹಾಳು ಮಾಡುವಂತ ಇಂತಹವರನ್ನ ನಾವು ಹಿಡಿದು ಜೈಲಿಗೆ ಕಳುಹಿಸ್ತೇವೆ ಅಂತ ಹೇಳಿದ್ದಾರೆ. ಡ್ರಗ್ಸ್ ಸಮಾಜ ಹಾಗೂ ಯುವ ಜನಾಂಗವನ್ನ ದುರ್ಬಲ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿದೆ, ಈ ಪಾಶ್ ಸ್ಕೂಲ್ಸ್ ಅಂತ ನಾವೇನು ಹೇಳ್ತೀವಿ, ಶ್ರೀಮಂತ ಮಕ್ಕಳು ಓದುವ ಶಾಲೆಗಳು, ಅಲ್ಲಿ ಅವ್ರನ್ನ ಸೆಳಿಲಿಕ್ಕೆ ಒಂದ್ಸಲ ಅಮಿಷಕ್ಕೆ ಬಿಡಿಸೋದಕ್ಕೆ ಅವ್ರು ತಿನ್ನುವ ಐಸ್ ಕ್ರೀಮ್ ಇರ್ಬೋದು, ಹಣ್ಣಿರ್ಬೋದು, ಅದಕ್ಕೆಲ್ಲ ಸವರ್ ಕೊಡ್ತಾರೆ ಅಂತ ಒಂದು ಬಹಳ ದೊಡ್ಡ ಗುಮಾನ. ಡ್ರಗ್ಸ್ ಮಾಫಿಯಾ ವಿರುದ್ಧ ಮಂಗಳೂರು ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಗಾಂಜಾ ಸಾಗಾಟ ಆರೋಪಿಗಳ ಪರೇಡ್ ಮಾಡಿದ್ದಾರೆ. ಮಂಗಳೂರಿನ ಪೊಲೀಸ್ ಕವಾಯತು ಮೈದಾನದಲ್ಲಿ ಪರೇಡ್ ಮಾಡಿದ್ದು 100ಕ್ಕೂ ಹೆಚ್ಚು ಆರೋಪಿಗಳನ್ನು ವಿಚಾರಣೆ ಮಾಡಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ವಿಚಾರಣೆ ಮಾಡಿದ್ದಾರೆ. ಮಂಗಳೂರು ಮತ್ತು ಕಾಸರಗೋಡು ಮೂಲದ ಆರೋಪಿಗಳು ಈ ರೀತಿ ಮಾಡ್ತಾ ಇದ್ರು ಎನ್ನಲಾಗಿದೆ. ಕಮಿಷನರ್ ಪ್ರತಿಯೊಬ್ಬರ ವಿಚಾರಣೆಯನ್ನ ಮಾಡಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ವ್ಯಾಪ್ತಿಯ ಆರೋಪಿಗಳು ಭಾಗವಹಿಸಿದ್ರು. ಸಂಜೆ ಗಾಂಜಾ ವ್ಯಸನಿಗಳ ಪರೇಡ್ ಮಾಡ್ತಾರೆ. ಡ್ರಗ್ಸ್ ಮಾಫಿಯಾದಲ್ಲಿ ತೊಡಕೊಂಡ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೊಡಲಿದ್ದಾರೆ ಪೊಲೀಸರು. ಹೈಕೋರ್ಟ್ ಬಳಿಯ ಮೆಟ್ರೋ ಸ್ಟೇಷನ್ಗೆ ಆರೋಗ್ಯ ಸಚಿವ ಶ್ರೀರಾಮುಲು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದರು. ಕಳೆದ 5 ತಿಂಗಳ ಬಳಿಕ ಮೆಟ್ರೋ ಸಂಚಾರ ಆರಂಭಗೊಂಡಿದ್ದು ಮೆಟ್ರೋದಲ್ಲಿ ಸುರಕ್ಷಿತ ಕ್ರಮಗಳನ್ನು ಪರಿಶೀಲನೆ ಮಾಡಿದರು. ವಿಧಾನಸೌಧದ ಮೆಟ್ರೋ ಸ್ಟೇಷನ್ನಿಂದ ಮೆಟ್ರೋ ರೈಲಿನಲ್ಲಿ ಶ್ರೀರಾಮುಲು ಸಂಚಾರವನ್ನು ಮಾಡಿದರು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಚಿಕ್ಕ ಬ್ರೇಕ್ ಆದ್ಮೇಲೆ ಮಾಡಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ಆರೋಪವನ್ನು ಮಾಡಿದ್ದಾರೆ. ಲಕ್ಷ್ಮಣ್ ಸವದಿ ಟಾಂಗ್ ಕೊಟ್ಟಿದ್ದಾರೆ. ಕಲಬುರಗಿ ಮಾತನಾಡಿದಂತ ಅವರು ಕುಮಾರಸ್ವಾಮಿ ಅವರಿಗೆ ಈಗ ಜ್ಞಾನೋದಯವಾದಂತೆ ಕಾಣ್ತಾ ಇದೆ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರವಿದ್ದಾಗ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು? ಪೊಲೀಸರಿಂದ ತನಿಖೆ ಮಾಡಿಸಬೇಕಿತ್ತು. ಅವರು ಅವಾಗ ಸುಮ್ಮನೆ ಕುಳಿತಿದ್ದರ ಅರ್ಥವೇನು ಅಂತ ಪ್ರಶ್ನಿಸಿದ್ದಾರೆ. ಕೋವಿಡ್ ಕಾರಣಕ್ಕೆ ಈ ಬಾರಿ ಸರಳ ದಸರಾ ನಡೆಯುತ್ತೆ. ಆದರೆ ಕೋವಿಡ್ ನಿಯಂತ್ರಣದ ನಂತರ ಮಾರ್ಚ್ ತಿಂಗಳಿನಲ್ಲಿ ಅದ್ದೂರಿ ದಸರಾ ಆಚರಣೆಗೆ ಮೈಸೂರು ಮಹಾನಗರ ಪಾಲಿಕೆ ಪ್ಲಾನ್ ಮಾಡಿದೆ. ಈ ಸಂಬಂಧ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲು ಪಾಲಿಕೆ ನಿರ್ಧಾರ ಮಾಡಿದೆ. ದಸರಾ ವೈಭವಕ್ಕೆ ಪಾಲಿಕೆ ಹೊಸ ಐಡಿಯಾ ಮಾಡಿದ್ದು ಮಾರ್ಚ್ ತಿಂಗಳ ದಸರಾದಲ್ಲಿ ಯುವ ದಸರಾ, ಯುವ ಸಂಭ್ರಮ, ಆಹಾರ ಮೇಳ, ವಸ್ತು ಪ್ರದರ್ಶನ ಆಯೋಜನೆಗೆ ಚಿಂತನೆ ಮಾಡಿದೆ. ಪ್ರವಾಸಿಗರನ್ನ ಸೆಳೆಯಲು ಮೈಸೂರು ಹಬ್ಬ ಆಚರಣೆ ಮಾಡಬೇಕು ಅಂತ ಮೇಯರ್ ತಸ್ನಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಟಿ ಸಂಯುಕ್ತ ಹೆಗಡೆ ಮೇಲೆ ಕೈ ನಾಯಕಿ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪಾರ್ಕ್ನಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡಿದ್ದಕ್ಕೆ ಕ್ಷಮಾಪಣೆ ಕೇಳಿದ್ದಾರೆ ಕವಿತಾ ರೆಡ್ಡಿ. ಟ್ವಿಟರ್ ತನ್ನ ಖಾತೆಯಲ್ಲಿ ಕ್ಷಮಾಪಣೆ ಪತ್ರ ಪೋಸ್ಟ್ ಮಾಡಿದ್ದಾರೆ. ನಟಿ ಸಂಯುಕ್ತ ಹೆಗಡೆ ಜೊತೆಗೆ ಸೆಪ್ಟೆಂಬರ್ 4ರಂದು ಪಾರ್ಕ್ನಲ್ಲಿ ಅಚಾತುರ್ಯದಿಂದ ಜರುಗಿದೆ ಆ ಒಂದು ಘಟನೆ. ನೈತಿಕ ಪೊಲೀಸ್ಗಿರಿ ಮಾಡುವುದನ್ನ ನಾನು ವಿರೋಧಿಸುತ್ತೇನೆ ಅಂತ ಹೇಳಿದ್ದಾರೆ. ಮಹಿಳೆಯರು ಹೇಗಿರಬೇಕು, ಎಂಥ ಬಟ್ಟೆಯನ್ನು ತೊಡಬೇಕು ಅಂತ ಪ್ರಶ್ನಿಸುವಂತಹ ಹಕ್ಕು ಯಾರಿಗೂ ಇಲ್ಲ. ನಾನು ನಟಿ ಸಂಯುಕ್ತ ವಿರುದ್ಧ ಮಾಡಿರುವಂತಹ ಆರೋಪ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿದ್ದಾರೆ. ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ತಾಯಿ ಮಗಳ ಕೊಲೆ ಯತ್ನ ನಡೆದಿದೆ. ಕಳೆದ 4ನೇ ತಾರೀಕಿನಂದು ಬೆಂಗಳೂರಿನ ಕಾಮಾಖ್ಯಾದ ಇಂದಿರಾ ಕ್ಯಾಂಟೀನ್ ಬಳಿ ನಡು ರಸ್ತೆಯಲ್ಲಿ ದೀಪಾ ಶ್ರೀಕುಮಾರ್ ಹಾಗೂ ಮಗಳು ಹಿಷಿತಾ ಅನ್ನೋರನ್ನ ಮಾರ್ಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೆ ಯತ್ನ ಮಾಡಲಾಗಿತ್ತು. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೀಪಾರ ವಿಚ್ಛೇದಿತ ಪತಿ ಶ್ರೀಕುಮಾರ್ ಎಂಬಾತ ಸುಪಾರಿ ಕೊಟ್ಟು ಕೊಲೆಗೆ ಯತ್ನ ಮಾಡಿರೋ ಘಟನೆ ಆರೋಪ ಕೇಳಿಬಂದಿದೆ. ದಂಪತಿ ಡಿವೋರ್ಸ್ ಪಡೆದಿದ್ರು. ಆದರೆ ಆಸ್ತಿ ವಿವಾದ ಮಾತ್ರ ಕೋರ್ಟ್ನಲ್ಲಿ ನಡೀತಾ ಇತ್ತು. ಹೀಗಾಗಿ ಮೊದಲ ಗಂಡನೇ ಕೊಲೆಗೆ ಯತ್ನ ಮಾಡಿದ್ದಾರೆ ಅಂತ ದೀಪಾ ದೂರನ್ನ ನೀಡಿದ್ದಾರೆ.
ಸಿಎಂ ಬಿಎಸ್ವೈ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದರು. ಬೆಂಗಳೂರಿನ ಜಯನಗರದಲ್ಲಿ ದಿವಂಗತ ವಿಜಯ್ ಕುಮಾರ್ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಮುಗಿಸಿದಂತ ಸಿಎಂ ಮಯಾಸ್ ಹೋಟೆಲ್ನಲ್ಲಿ ಮಧ್ಯಾಹ್ನದ ಊಟವನ್ನು ಮಾಡಿದ್ರು. ಸಿಎಂ ಹಾಗೆ ಸಚಿವರಾಗಿರುವಂತಹ ಆರ್ ಅಶೋಕ್, ಬೊಮ್ಮಾಯಿ, ಶಾಸಕರಾಗಿರುವಂತಹ ಎಸ್ಆರ್ ವಿಶ್ವನಾಥ್, ಸ್ಥಳೀಯ ಶಾಸಕಿ ಸೌಮ್ಯ ರೆಡ್ಡಿ, ಸಂಸದ ತೇಜಸ್ವಿ ಸೂರ್ಯ ಸಾಥ್ ಕೊಟ್ಟರು. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಭಾರತದಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದ್ದು, ಕೊರೋನಾ ಪಟ್ಟಿಯಲ್ಲಿ ಬ್ರೆಜಿಲ್ ದೇಶವನ್ನು ಹಿಂದಿಕ್ಕಿದಂತ ಭಾರತ 2ನೇ ಸ್ಥಾನಕ್ಕೇರಿದೆ. ನಿನ್ನೆ ಒಂದೇ ದಿನ 90,802 ಹೊಸ ಪ್ರಕರಣಗಳು ಪತ್ತೆಯಾಗಿವೆ. ಪರಿಣಾಮ ಅತಿ ಹೆಚ್ಚು ಕೊರೋನಾ ಸೋಂಕು ಪೀಡಿತರಿರುವಂತಹ ದೇಶಗಳ ಪಟ್ಟಿಯಲ್ಲಿ ಭಾರತವು ಬ್ರೆಜಿಲ್ ಅನ್ನು ಹಿಂದಿಕ್ಕಿ 2ನೇ ಸ್ಥಾನವನ್ನು ತಲುಪಿದೆ. ಈ ವರ್ಷ ಬದಲಾಗಿ ಭಾರತದ 3ನೇ ಚಂದ್ರಯಾನ ನೌಕೆ 2021ಕ್ಕೆ ಚಂದ್ರನತ್ತ ಹಾರಲಿದೆ. 2ನೇ ಚಂದ್ರಯಾನದ ಬಳಿಕ 2020ರ ಅಂತ್ಯದ ವೇಳೆಗೆ 3ನೇ ಚಂದ್ರಯಾನವನ್ನು ಆರಂಭಿಸಲು ಯೋಜಿಸಲಾಗಿತ್ತು. ಆದರೆ ಕೊರೋನಾ ಕಾರಣದಿಂದ ಕೆಲ ತಿಂಗಳು ಮುಂದೂಡಿಕೆಯಾಗಿದೆ. ಈ ವರ್ಷ 2021ರ ವರ್ಷದ ಆರಂಭದಲ್ಲಿ ಚಂದ್ರಯಾನ ಉಡಾವಣೆಯಾಗಲಿದೆ. ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಸ್ವದೇಶಿ ನಿರ್ಮಿತ HSTDV ಹಾರಾಟ ಪರೀಕ್ಷೆ ಯಶಸ್ವಿಯಾಗಿದೆ. ಒಡಿಶಾದ ಕರಾವಳಿ ತೀರ ಪ್ರದೇಶದಲ್ಲಿರುವಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಕ್ಷಿಪಣಿ ಉಡಾವಣಾ ಕೇಂದ್ರದಿಂದ ಇಂದು ಬೆಳಗ್ಗೆ 11 ಗಂಟೆಯ ಸುಮಾರಿನಲ್ಲಿ HSTDV ಯಶಸ್ವಿಯಾಗಿ ಹಾರಾಟವನ್ನು ನಡೆಸಿದೆ. ಚೆನ್ನೈನ ಅಮೆರಿಕ ದೂತಾವಾಸದ ಕಾನ್ಸಲ್ ಜನರಲ್ ಆಗಿ ಜುಡಿತ್ ರೆವಿನ್ ನಿನ್ನೆ ಅಧಿಕಾರ ಸ್ವೀಕರಿಸಿದ್ದಾರೆ. ಚೆನ್ನೈಗೆ ಬರುವ ಮುನ್ನ ಇವರು ಪೆರುವಿನ್ ಲಮಾದಲ್ಲಿ ಪಬ್ಲಿಕ್ ಆಫೀಸರ್ ಕೌನ್ಸಿಲರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಅದಕ್ಕೂ ಮುನ್ನ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಡಿಸಿಯಲ್ಲಿ ಹೈಟಿ ವಿಶೇಷ ಸಂಯೋಜನಾಧಿಕಾರಿಯವರ ಕಚೇರಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಜನರಲ್ ಆಗಿದ್ರು. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಡೆಪ್ಯೂಟಿ ಕಲ್ಚರಲ್ ಆಫೀಸರ್ ಆಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ್ರು. 5 ತಿಂಗಳ ಬಳಿಕ ನಂದಿ ಬೆಟ್ಟಕ್ಕೆ ಎಂಟ್ರಿ ಕೊಡಲಾಗಿದೆ. ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆವರೆಗೆ ಮಾತ್ರ ಪ್ರವಾಸಿಗರಿಗೆ ಅವಕಾಶವನ್ನು ಕಲ್ಪಿಸಲಾಗಿದ್ದು, ಮಾಸ್ಕ್, ಶಾರೀರಿಕ ಅಂತರ ಕಡ್ಡಾಯ ಮಾಡಲಾಗಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.